ಇನ್ನು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್. ಆದರೆ ಅವರು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಅವರಿಗೆ ಟ್ರಬಲ್ ಶೂಟರ್ ಆಗಿ ಸಿದ್ದರಾಮಯ್ಯನವರು ಕಾಣಿಸ್ತಾ ಇದ್ದಾರೆ. ಖಾತೆ ಖ್ಯಾತೆಗೆ ಸಿದ್ದರಾಮಯ್ಯನವರು ಟ್ರಬಲ್ ಶೂಟರ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದರೆ ಹಿರಿಯ ಸಚಿವರು ಬಿಗಿ ಪಟ್ಟನ್ನು ಹಿಡಿದಿರೋದ್ರಿಂದ ಅವ್ರನ್ನ ಕನ್ವಿನ್ಸ್ ಮಾಡೋದೇ ದೊಡ್ಡ ಕೆಲಸ. ಸೊ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳ್ತಾ ಇದ್ರು, ಅಂದರೆ ಈ ರೀತಿಯಾದಂಥ ಒಂದು ಕಂಡೀಷನ್ನ ಹಾಕಿದ್ದಾರಂತೆ, ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಕ್ಕಿಲ್ಲ ಅಂತಂದ್ರೆ ನಾನು ರಿಸೈನ್ ಮಾಡ್ತೀನಿ ಅಂತ. ಸೊ ಹೀಗಾಗಿ ಹಿರಿಯ ಸಚಿವರನ್ನ ಬ್ಯಾಲೆನ್ಸ್ ಮಾಡುವಂಥ ನಿಟ್ಟಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಸಲಹೆಗಳನ್ನು ಮುಖ್ಯಮಂತ್ರಿ ಡಿ.ಕೆ.ಶಿ ಪಡೆದುಕೊಳ್ತಾ ಇದ್ದಾರೆ. ಸೊ ಈಗ ಟ್ರಬಲ್ ಶೂಟರ್ಗೆ ಟ್ರಬಲ್ ಬಂದಿರೋದ್ರಿಂದ ಆ ಟ್ರಬಲ್ ಅನ್ನ ಹೋಗ್ಲಾಡಿಸೋದಕ್ಕೆ ಅಥವಾ ಶೂಟ್ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಹೊಸ ಟ್ರಬಲ್ ಶೂಟರ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಹಿರಿಯ ಸಚಿವರನ್ನ ಮನವೊಲಿಸಿ ಜೊತೆಗೆ ಖಾತೆ ಹಂಚಿಕೆಯ ಕುರಿತಾಗಿ ಈಗಾಗಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಅವರ ನಿವಾಸದಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಇವತ್ತು ಸಂಜೆ ಒಳಗಾಗಿ ಖಾತೆಗಳು ಫೈನಲೈಸ್ ಆಗ್ತವೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಹೀಗಾಗಿ ಹಿರಿಯ ಸಚಿವರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸಬೇಕು, ಯಾವ ರೀತಿಯಾಗಿ ಅವರನ್ನ ಬ್ಯಾಲೆನ್ಸ್ ಮಾಡಬೇಕು. ಡಿ.ಕೆ. ಶಿವಕುಮಾರ್ ಇವರು ಕಾಂಗ್ರೆಸ್ನ ಸೀನಿಯರ್ ಲೀಡರ್. ಆದರೆ ಹಿರಿಯ ಸಚಿವರು ಅವ್ರ ಮುಂದೆ ಈ ರೀತಿಯಾದಂಥ ಒಂದು ಪಟ್ಟನ್ನು ಹಿಡಿದಂತಹ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಲಹೆಗಳನ್ನು ಬಹುಶಃ ಅವರು ಕೇಳ್ತಾರೆ ಅಥವಾ ಅವರ ಮಾತುಗಳಿಗೆ ಬೆಲೆ ಕೊಟ್ಟು ಸ್ವಲ್ಪ ಕೂಲ್ ಡೌನ್ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸಿಎಂ ಡಿ.ಕೆ.ಶಿ ಭೇಟಿಯಾಗಿದ್ದಾರೆ ಆ್ಯಂಡ್ ಚರ್ಚೆ ನಡೆಸ್ತಾ ಇದ್ದಾರೆ. ಸೊ ಇವತ್ತು ಸಂಜೆಯ ಒಳಗಾಗಿ ಎಲ್ಲ ಖಾತೆಗಳು ಫೈನಲೈಸ್ ಆಗುವಂಥ ಸಾಧ್ಯತೆ ಇದೆ. ನೆನೆ 13 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಆಗಲೇ ನಿಮಗೆ ಹೇಳ್ತಾ ಇದ್ದೆ, ಅದರಲ್ಲಿ ಬಹುತೇಕರು ಸಿದ್ದರಾಮಯ್ಯನವರ ಆಪ್ತರೆ, ಜೊತೆಗೆ ಅಹಿಂದ ಸಮುದಾಯಕ್ಕೆ ಸೇರಿದಂಥ ಸಚಿವರೇ ಆಗಿದ್ದಾರೆ. ಸೊ ಹೀಗಾಗಿ ಅವ್ರನ್ನ ಬ್ಯಾಲೆನ್ಸ್ ಮಾಡುವಂಥ ದೊಡ್ಡ ಜವಾಬ್ದಾರಿ ಡಿ.ಕೆ.ಶಿ ಮೇಲಿದೆ. ಸೊ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಅವರಿಂದ ಸಲಹೆಗಳನ್ನು ಪಡೆದುಕೊಂಡು, ಜೊತೆಗೆ ಈ ಮಿನಿಸ್ಟರ್ಗಳಿಗೆ ಈ ಖಾತೆ ಫೈನಲೈಸ್ ಆಗಿದೆ, ಅವರನ್ನ ಕನ್ವಿನ್ಸ್ ಮಾಡುವಂಥ ಕೆಲಸ ನೀವು ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಅಥವಾ ಮನವಿಯನ್ನು ಅವ್ರ ಮುಂದೆ ಅವರು ಇಡಬಹುದು. ಯಾಕಂದರೆ ಈ ಎಲ್ಲ ಸಚಿವರನ್ನು ಕೂಡ ತಮ್ಮ ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇಂಡಕ್ಟ್ ಮಾಡಿಕೊಂಡಿದ್ರು ಆ್ಯಂಡ್ ಎಲ್ಲವನ್ನೂ ಕೂಡ ಸ್ಮೂತಾಗಿ ನಡೆಸ್ಕೊಂಡು ಹೋಗಿದ್ರು. ಸೊ ಹೀಗಾಗಿ ಅವರ ಮಾತನ್ನು ಹಿರಿಯ ಸಚಿವರು ಕೇಳ್ತಾರೆ ಅಥವಾ ಅವರ ಮಾತಿಗೆ ಬೆಲೆಯನ್ನು ಕೊಟ್ಟು ನಂತರ ಅವರು ಕೂಲ್ ಡೌನ್ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಡಿ.ಕೆ.ಶಿ ಇವತ್ತು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ ಆ್ಯಂಡ್ ಖಾತೆ ಹಂಚಿಕೆ ಕುರಿತಾಗಿ ಅವರು ಚರ್ಚೆ ನಡೆಸ್ತಾ ಇದ್ದಾರೆ. ಬಹುತೇಕ ಇವತ್ತು ಸಂಜೆಯ ಒಳಗಾಗಿ ನೂತನ ಸಚಿವರಿಗೆ ಅವರ ಪೋರ್ಟ್ಫೋಲಿಯೋ ಹಂಚಿಕೆಯಾಗುವಂಥ ಸಾಧ್ಯತೆ ಇದೆ. ಡಿ.ಕೆ. ಶಿವಕುಮಾರ್ ಅವರು ನೂತನವಾಗಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಈಗ ಹೊಸ ಟೆನ್ಷನ್ ಅವರ ಮುಂದೆ ಇದೆ. ಆ ಒಂದು ಟೆನ್ಷನ್ ಏನು ಅಂತಂದ್ರೆ, ಯಾವ ರೀತಿಯಾಗಿ ಖಾತೆಗಳನ್ನು ಹಂಚಿಕೆ ಮಾಡಬೇಕು ಅಂತ. ಯಾಕಂದ್ರೆ ಅಧಿಕಾರ ಹಂಚಿಕೆ ಸರ್ಕಸ್ ಆಯಿತು, ನಂತರ ಯಾರ್ಯಾರು ಸಚಿವರಾಗಬೇಕು ಆ ಸರ್ಕಸ್ ಕೂಡ ಮುಗೀತು. ಈಗ ಹೊಸ ಒಂದು ಸಂಕಟ ಏನು ಅಂತಂದ್ರೆ, ಹೊಸಬರು ಏನಿದ್ದಾರೆ ಅಂದರೆ ಹೊಸದಾಗಿ ಬಂದಿರುವಂಥ ಅಸ್ತಿತ್ವಕ್ಕೆ ಬಂದಿರುವಂಥ ಸಚಿವ ಸಂಪುಟ, ಅಲ್ಲಿನ ಸಚಿವರಿಗೆ ಯಾವ್ಯಾವ ಖಾತೆಯನ್ನು ಹಂಚಿಕೆ ಮಾಡಬೇಕು. ಒಬ್ರಿಗೊಂದು ಖಾತೆ ಕೊಟ್ಟರೆ ಇನ್ನೊಬ್ಬರಿಗೆ ಒಂದು ರೀತಿಯಾದಂಥ ಅಸಮಾಧಾನ, ನನಗೆ ಆ ಖಾತೆ ಸಿಕ್ಕಿಲ್ವಲ್ಲ ಅನ್ನುವಂಥ ಒಂದು ಆಕ್ರೋಶ. ಸೊ ಇದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ, ಇದು ನಮಗೇನೆ ಕುತೂಹಲ. ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಯಾವ ರೀತಿಯಾಗಿ ಇವರನ್ನು ಕನ್ವಿನ್ಸ್ ಮಾಡ್ತಾರೆ ಅಂತ. ಸೊ ಹೀಗಾಗಿ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ, ಸಲಹೆಗಳನ್ನು ಪಡೆದುಕೊಂಡಿದ್ದಾರೆ ಆ್ಯಂಡ್ ಇನ್ಫ್ಯಾಕ್ಟ್ ಚರ್ಚೆ ನಡೆಸ್ತಾ ಇದ್ದಾರೆ. ಖಾತೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿರುವಂಥದ್ದು ಆ್ಯಂಡ್ ಡೀಟೇಲ್ಸನ್ನು ಇದರ ಕುರಿತಾಗಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ಸಿದ್ದರಾಮಯ್ಯ ಅವರನ್ನು ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭೇಟಿಯಾಗಿದ್ದಾರೆ. ಸೊ ನೋಡ್ತಾ ಇದ್ರೆ ಕ್ಯಾಬಿನೆಟ್ನಲ್ಲಿ ಅವರ ಆಪ್ತರೇ ಹೆಚ್ಚಿನ ಮಂದಿ ಇದ್ದಾರೆ, ಅಹಿಂದ ವರ್ಗಕ್ಕೆ ಅಥವಾ ಸಮುದಾಯಕ್ಕೆ ಸೇರಿದಂಥ ಸಚಿವರೇ ಹೆಚ್ಚಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಇವರ ಮಾತನ್ನು ಕೇಳ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರದ್ದ.
ರಾಹುಲ್, ಬಹಳ ಮುಖ್ಯವಾಗಿರುವಂಥದ್ದು ನಿನ್ನೆಯಷ್ಟೇ ಕೂಡ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ 13 ಜನ ಸಚಿವರಾಗಿ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸೊ ಆದರೆ ಈಗ ಎದುರಾಗಿರುವಂಥದ್ದು ಒಂದು ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಖಾತೆಗಳ ಹಂಚಿಕೆಗೆ ಸಾಕಷ್ಟು ಗೊಂದಲ ಕೂಡ ಈಗ ಸೃಷ್ಟಿ ಆಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ಪ್ರಮುಖವಾದಂಥ ಖಾತೆಗಳನ್ನ ಕೇಳುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಬಹುತೇಕ ಕೂಡ ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರೇ ಕೂಡ ಈಗ ನಿನ್ನೆ ಸಚಿವ ಸಂಪುಟದಲ್ಲಿ ಅವರು ಪ್ರಮಾಣ ವಚನ ಕೂಡ ನಿನ್ನೆ ಸ್ವೀಕಾರ ಆಗಿರುವಂಥದ್ದು. ಆದರೆ ಅವರು ಖಾತೆಗಳು ಸಹಜವಾಗಿ ಕೂಡ ಪ್ರಮುಖವಾದಂಥ ಖಾತೆಗಳನ್ನ ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ನಿಟ್ಟಿನಲ್ಲಿ CM ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸರ್ಕಾರಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಖಾತೆಗಳ ಹಂಚಿಕೆಗೆ ಸಂಬಂಧಪಟ್ಟಂಗೆ ಮಹತ್ವದ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ರಾಮಲಿಂಗಾರೆಡ್ಡಿ ಅವರು ಸಹಜವಾಗಿ ಕೂಡ ಬೆಂಗಳೂರು ಅಭಿವೃದ್ಧಿ ಇಲಾಖೆಯನ್ನು ಕೂಡ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ತಮಗೆ ಅದೇ ಇಲಾಖೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಪಟ್ಟನ್ನು ಇಟ್ಕೊಂಡಿದ್ದಾರೆ. ಸೊ ಮಗದೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎದುರಾಗಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ GBA ಚುನಾವಣೆ ಎದುರಾಗುತ್ತೆ. ಅದನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಕೂಡ ಸರ್ಕಾರಕ್ಕಿದೆ. ಅದೆಲ್ಲದಕ್ಕಿಂತಲೂ ಕೂಡ CM ಡಿ ಕೆ ಶಿವಕುಮಾರ್ ಅವರಿಗೆ GBA ಚುನಾವಣೆ ಪ್ರತಿಷ್ಠೆಯ ಆಗಿದೆ ಕೂಡ. ಹಾಗಾಗಿ GBA ವಿಚಾರ ಹಿನ್ನೆಲೆ ಇಟ್ಕೊಂಡು ಸಹಜವಾಗಿ ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕೂಡ ರಾಮಲಿಂಗಾರೆಡ್ಡಿ ಅವರು ಕೊಡಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಮಗದೊಂದು ಕಡೆ ಒಂದು ಕೃಷ್ಣ ಬೈರೇಗೌಡರು ಕೂಡ ಆ ಒಂದು ಖಾತೆ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಸಹಜವಾಗಿ ಅವರು ಕಂದಾಯ ಇಲಾಖೆ ತಮಗೆ ಬೇಕು, ಮೊದಲೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದು, ತುಂಬ ವ್ಯವಸ್ಥಿತವಾಗಿ ಮಾಡಿದ್ದೀವಿ, ತುಂಬ ರೂಪುರೇಷೆಗಳನ್ನ ಸಿದ್ಧಪಡಿಸ್ಕೊಂಡು ಮಾಡಿದ್ದೀವಿ, ಒಂದು ಪರಿಣಾಮಕಾರಿಯಾಗಿ ಇಲಾಖೆಯನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದೀವಿ, ಹಾಗಾಗಿ ಅದೇ ಇಲಾಖೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಇಲಾಖೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ರು ಕೂಡ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವರು ಕೃಷ್ಣ ಬೈರೇಗೌಡರಿಗೆ ಆ ಇಲಾಖೆ ಬೆಂಗಳೂರು ಅಭಿವೃದ್ಧಿ ಇಲಾಖೆ ಕೊಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಈ ಹಿನ್ನೆಲೆಯಲ್ಲಿ ಅಗ್ಗಜಗ್ಗಾಟ ಏರ್ಪಟ್ಟಿರುವಂಥ ಕಾರಣಕ್ಕಾಗಿ ಖುದ್ದು ಇಬ್ಬರನ್ನೂ ಕೂರಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡಿದರೆ ಅದು ಬಗೆಹರಿಯುವಂಥ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ಅವರು ಬಿಗಿಪಟ್ಟನ್ನು ಹಿಡಿದಿರುವಂಥ ಕಾರಣಕ್ಕಾಗಿ ನೇರವಾಗಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈ ಖಾತೆಯ ಕಗ್ಗಂಟಿನ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಮಹತ್ವವಾಗಿ ಚರ್ಚೆ ನಡೆಸ್ತಾ ಇದ್ದಾರೆ. ಜೊತೆಗೆ ಈಗ ಆಲ್ರೆಡಿ ಇದ್ದಂಥ ಹಿಂದೆ ಸಿದ್ದರಾಮಯ್ಯರ ಸಂಪುಟದಲ್ಲಿ ಸಚಿವರು ಏನನ್ನು ಯಾವೆಲ್ಲ ಖಾತೆಗಳು ವಹಿಸ್ಕೊಂಡಿದ್ರು ಅದೇ ಖಾತೆಗಳು ಬಹುತೇಕ ಕೂಡ ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. KH ಮುನಿಯಪ್ಪ ಆಗಿರ್ಬೋದು, KH ಮುನಿಯಪ್ಪ ಅವ್ರಿಗೆ ಆಹಾರ ಇಲಾಖೆಗಳೇ ಅನ್ನುವಂತ ಹೇಳ್ತಿದೆ. ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಸಹಜವಾಗಿ ಕೂಡ ಹಿಂದೆ ಇದ್ದಂಥ ಲೋಕೋಪಯೋಗಿ ಇಲಾಖೆ ಕೂಡ ಮತ್ತೆ ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಜೊತೆಗೆ ಒಂದು ಶರಣಪ್ರಕಾಶ್ ಪಾಟೀಲ್ ಅವರಿಗೆ ವೈದ್ಯಕೀಯ ಇಲ್ಲಂತಂದರೆ ಆರೋಗ್ಯ ಅನ್ನುವಂಥ ಚರ್ಚೆಗಳು ಆಗ್ತಿದ್ದಾವೆ. ಸೊ ಬಹುತೇಕ ಕೂಡ ಹಿಂದೆ ಇದ್ದಂಥ ಇಲಾಖೆಗಳು ಕೂಡ ಜಾರ್ಜ್ ಅವರಿಗೆ ಇಂಧನ ಇಲಾಖೆ ಅನ್ನುವಂಥದ್ದು ಕೂಡ ಅಂದರೆ ಬಹುತೇಕ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಯಾವೆಲ್ಲ ಖಾತೆಗಳನ್ನ ನಿಭಾಯಿಸಿದ್ರು ಅದೇ ಖಾತೆಗಳನ್ನ ಕೂಡ ಈಗಲೂ ಕೂಡ ಅವು ಮುಂದುವರಿಯುತ್ತೆ ಅನ್ನುವಂಥ ಮಾತುಗಳು ವ್ಯಕ್ತ ಆಗ್ತಿದ್ವಿ. ಆದರೆ ಒಂದು ಬೆಂಗಳೂರು ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂಗೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಅವರು ಕೂಡ ನೇರವಾಗಿ ಕಂದಾಯ ಇಲಾಖೆ ಬೇಕು ಅನ್ನುವಂಥ ಬಿಗಿಪಟ್ಟನ್ನು ನೀಡುತ್ತಿದ್ದಾರೆ. ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಇದೇ ಮಾತನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಹಿಂದೆ 2023 ಸರ್ಕಾರ ರಚನೆ ಸಂದರ್ಭದಲ್ಲಿ ಕೂಡ ಪರಮೇಶ್ವರ್ ಅವರು ನನಗೆ ಗೃಹ ಖಾತೆ ಬೇಡ, ಕಂದಾಯ ಇಲಾಖೆನೇ ಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿದಿದ್ರು. ಈಗ ಪರಮೇಶ್ವರ್ ಅವರು ಕೂಡ ಕಂದಾಯ ಇಲಾಖೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಹಾಗಾಗಿ ಕಂದಾಯ ಇಲಾಖೆ ಯಾರು ಕೊಡಬೇಕು ಅನ್ನುವಂಥ ಒಂದು ಚರ್ಚೆ ಆಗಿದೆ. ಮಗದೊಂದು ಕಡೆ ಬೆಂಗಳೂರು ಅಭಿವೃದ್ಧಿ ಇಲಾಖೆಯನ್ನು ಯಾರು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಗೊಂದಲಗಳು ಸೃಷ್ಟಿಯಾಗಿದೆ. ಬಹುತೇಕ ರಾಮಲಿಂಗಾರೆಡ್ಡಿ ಅವರಿಗೆ ಕೂಡ ಈ ಒಂದು ಇಲಾಖೆ ಕೊಡುವಂಥ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ ಒಂದು ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತಿನಂತೆ ಅವ್ರು ನಡ್ಕೊಳ್ಬೇಕಾಗುತ್ತೆ ಅನ್ನುವಂಥ ಒಂದು ಚರ್ಚೆ ಆಗ್ತಿದೆ. ಹಿಂದೆ ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಮನವೊಲಿಸಿ ಕೂಡ ಅವರು ಪಡ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರು. ಈಗ ಬದಲಾದ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಕೊಟ್ಟ ಮಾತಿನಂತೆ ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಆ ಒಂದು ಖಾತೆಯನ್ನು ಕೊಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಸೊ ಈಗಾಗಲೇ ಪರಮೇಶ್ವರ್ ಅವರು ಕಂದಾಯ ಇಲಾಖೆಯೇ ಬೇಕು ಅನ್ನುವಂಥ ಬಿಗಿಪಟ್ಟನ್ನು ಇದ್ದಾರೆ. ಸಹಜವಾಗಿ ಗೃಹ ಇಲಾಖೆ ಪ್ರಿಯಾಂಕ್ ಖರ್ಗೆ ಅವರ ಪಾಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಈಶ್ವರ್ ಖಂಡ್ರೆ ಅವರಿಗೆ ಕೊಡ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಪ್ರಮುಖವಾಗಿ ಕಂದಾಯ ಆಗಿರ್ಬೋದು, ಬೆಂಗಳೂರು ಅಭಿವೃದ್ಧಿ ಆಗಿರ್ಬೋದು, ಜೊತೆಗೆ ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟಂಗೆ ಈ ಮೂರು ಇಲಾಖೆಗೆ ಸಂಬಂಧಪಟ್ಟಂಗೆ ಒಂದು ರೀತಿಯಲ್ಲಿ ಕೂಡ ಯಾರು ಕೊಡಬೇಕಾಗುತ್ತೆ ಯಾರು ಕೊಡಬಾರ್ದು ಅನ್ನುವಂಥ ಚರ್ಚೆಗಳು ಆಗ್ತಿದ್ದಾವೆ. ಈ ಅಗ್ಗಜಗ್ಗಾಟದ ಕಾರಣಕ್ಕಾಗಿ ಒಂದಷ್ಟು ಮುನಿಸುಗಳು ಅಸಮಾಧಾನಗಳು ಕೂಡ ಸ್ಫೋಟಗೊಳ್ತಿದೆ. ಇವೆಲ್ಲವನ್ನ ಕೂಡ CM ಡಿ ಕೆ ಶಿವಕುಮಾರ್ ಅವರು ಹೇಗೆ ನಿಭಾಯಿಸ್ತಾರೆ, ಹೇಗೆ ಹಂಚಿಕೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.